ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 31 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಅಂತ್ಯಕಾಲದಲ್ಲಿ ಯಾವ ಸ್ಮರಣೆ ನಮಗೆ ಬರುತ್ತದೆಯೋ ಅದಕ್ಕೆ ತಕ್ಕ ಫಲ ನಮಗೆ ದೊರೆಯುತ್ತದೆ. ಇದರಿಂದಲೇ ನಾವು ಸದಾ ಸ್ಮರಣೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಸಂತರಿಗೆ ನಾವು ಶರಣಾದರೆ ಅವರು ನಮಗೆ ಸದ್ಗತಿ ದೊರೆಯಲು ಸಹಾಯ ಮಾಡುತ್ತಾರೆ. ಇದಕ್ಕೆ ಬಾಬಾ ಅವರನ್ನು ತಮ್ಮ ಅಂತ್ಯಕಾಲದಲ್ಲಿ ಸ್ಮರಿಸಿದ ಹಲವು ಭಕ್ತರುಗಳ ಪ್ರಸಂಗಗಳೇ ಸಾಕ್ಷಿಯಾಗಿವೆ. ವಿಜಯಾನಂದರೆಂಬ ದಕ್ಷಿಣದ ಸಾಧುಗಳೊಬ್ಬರು ಮಾನಸ ಸರೋವರಕ್ಕೆ ಹೊರಟರು. ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ತಿಳಿದು ಶಿರಡಿಯಲ್ಲಿ ತಂಗಿದರು. ಅಲ್ಲಿದ್ದ ಸಂತರೊಬ್ಬರು ಮಾನಸ ಸರೋವರವನ್ನು ತಲುಪಬೇಕಾದರೆ ದಾರಿಯ ಕಷ್ಟವನ್ನು ಅವರಿಗೆ ತಿಳಿಸಿದರು. ಇದರಿಂದ ಹೆದರದ ಅವರು ತಮ್ಮ ಯಾತ್ರೆಯನ್ನೇ ಕೈಬಿಟ್ಟರು. ನಂತರ ಬಾಬಾ ಅವರ ದರ್ಶನ ಪಡೆದು ಭಕ್ತಿಪೂರ್ವಕವಾಗಿ ವಂದಿಸಿದರು. ಬಾಬಾ ಕೋಪದಿಂದ ಈ ಸನ್ಯಾಸಿಯನ್ನು ಹೊರಗೆ ಓಡಿಸಿ ಎಂದರು. ವಿಜಯಾನಂದರಿಗೆ ಇದರ ಅರ್ಥ ತಿಳಿಯದೆ ಅಲ್ಲೇ ನಿಂತರು. ಜಾತಿ ಮತ ಭೇದವಿಲ್ಲದ ಅನೇಕ ಭಕ್ತರು ಅನೇಕ ರೀತಿ ಬಾಬಾ ಅವರನ್ನು ಪೂಜಿಸುತ್ತಿದ್ದರು. ಹೀಗೆ ಶಿರಡಿಯಲ್ಲಿ ಅವರು 2 ದಿನಗಳನ್ನು ಕಳೆದರು. ಅಷ್ಟರಲ್ಲಿ ಅವರ ತಾಯಿಗೆ ಅನಾರೋಗ್ಯವೆಂಬ ಪತ್ರ ಬಂದಿತು. ಇದರಿಂದ ದುಃಖಿತರಾದ ಅವರು ಬಾಬಾ ಅವರ ಬಳಿಗೆ ಊರಿಗೆ ಹೊರಡಲು ಅನುಮತಿ ಬೇಡಿದರು. ಬಾಬಾ, ನೀನೆಂಥ ಸನ್ಯಾಸಿ, ವ್ಯಾಮೋಹವನ್ನು ಬಿಡು, ನಾಳೆಯಿಂದ ಎಲ್ಲಿಗೂ ಹೋಗದೆ ಭಾಗವತ ಪಾರಾಯಣವನ್ನು ಮಾಡು, ನಿನಗೆ ಶಾಂತಿ ಸಿಗುತ್ತದೆ ಎಂದರು. ವಿಜಯಾನಂದರು ಭಾಗವತ ಪಾರಾಯಣವನ್ನು ಆರಂಭಿಸಿದರು. ವಿಜಯಾನಂದರ ಅಂತ್ಯಕಾಲವು ಸಮೀಪಿಸುತ್ತಿರುವುದನ್ನು ಅರಿತ ಸರ್ವಜ್ಞರಾದ ಬಾಬಾ ಅವರು ಆ ಸನ್ಯಾಸಿಗೆ ಶ್ರೀರಾಮ ವಿಜಯ ಪಾರಾಯಣ ಮಾಡಲು ತಿಳಿಸಿದರು. ನಂತರ ಕೆಲವೇ ದಿನಗಳಲ್ಲಿ ವಿಜಯಾನಂದರು ದೇಹತ್ಯಾಗ ಮಾಡಿದರು. ಬಾಬಾ ಅವರು ಈ ಸನ್ಯಾಸಿಗೆ ಸದ್ಗತಿ ನೀಡಿದರು. ಬಾಳಾರಾಮ್ ಮಾನ್ಕರ್ ಬಾಬಾ ಅವರ ಭಕ್ತರಾಗಿದ್ದರು. ತಮ್ಮ ಪತ್ನಿಯ ಕಾಲವಾದ ನಂತರ ಮನೆಯ ಜವಾಬ್ದಾರಿಯನ್ನು ಮಗನಿಗೊಪ್ಪಿಸಿ ಅವರು ಶಿರಡಿಗೆ ಬಂದು ನೆಲೆಸಿದರು. ಬಾಬಾ ಮಾನ್ಕರರಿಗೆ 12 ರೂಪಾಯಿ ನೀಡಿ ಹೋಗು, ಮಚ್ಚೇಂದ್ರಗಢದಲ್ಲಿರು ಎಂದರು. ಮಾನ್ಕರರಿಗೆ ಇದು ಇಷ್ಟವಾಗಲಿಲ್ಲ. ಹೋಗಲಿ, ದಿನಕ್ಕೊಮ್ಮೆಯಾದರೂ ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡು ಎಂದರು. ಮಾನ್ಕರರು ಮಚ್ಚೇಂದ್ರಗಢದ ಪ್ರಕೃತಿ ಸೌಂದರ್ಯವನ್ನು ನೋಡಿ ಇದು ಧ್ಯಾನಕ್ಕೆ ಅತ್ಯುತ್ತಮ ಸ್ಥಳ ಎಂದು ನಿರ್ಧರಿಸಿದರು. ಅವರಿಗೆ ಕೆಲವು ದಿನದ ನಂತರ ಜ್ಞಾನೋದಯವಾಯಿತು. ಸಾಯಿಯವರ ದರ್ಶನ ನೀಡಿದರು. ನನ್ನನ್ನೇಕೆ ಇಲ್ಲಿಗೆ ಕಳುಹಿಸಿದಿರಿ ಎಂದು ಕೇಳಲು ಬಾಬಾ ಶಿರಡಿಯಲ್ಲಿ ಅವರ ಮನಸ್ಸು ಸ್ಥಿರವಾಗಿರಲಿಲ್ಲವೆಂದೂ ಅದಕ್ಕಾಗಿ ಇಲ್ಲಿಗೆ ಕಳುಹಿಸಬೇಕಾಯಿತೆಂದೂ ಸೂಚಿಸಿದರು. ನಂತರ ಮಾನ್ಕರರು ಬಾಂದ್ರಾಗೆ ಹೋದರು. ರೈಲ್ವೆ ನಿಲ್ದಾಣದಲ್ಲಿ ಅವರಿಗೆ ಟಿಕೆಟ್ ದೊರೆಯಲಿಲ್ಲ. ಆಗ ಹಳ್ಳಿಗನೊಬ್ಬನು ಅವರ ಬಳಿ ಬಂದು, ನನಗೆ ಈಗ ತುರ್ತು ಕೆಲಸವಿದೆ, ನಾನು ಈಗ ಪ್ರಯಾಣ ಮಾಡಲಾರೆ, ನೀವು ದಯಮಾಡಿ ಈ ಟಿಕೆಟ್ ತೆಗೆದುಕೊಳ್ಳಿ ಎಂದು ಹೇಳಿದನು. ಅವನಿಗೆ ಹಣವನ್ನು ಎಣಿಸಿ ಕೊಡುವಷ್ಟರಲ್ಲಿ ಅವನು ಎಲ್ಲೋ ಮಾಯವಾಗಿದ್ದನು. ಇದು ಬಾಬಾ ಅವರಲ್ಲದೆ ಬೇರೆ ಯಾರು? ಮತ್ತೆ ಮಾನ್ಕರರು ಶಿರಡಿಗೆ ಬಂದರು. ಬಾಬಾ ಅವರ ಸಮ್ಮುಖದಲ್ಲೇ ದೇಹತ್ಯಾಗ ಮಾಡುವ ಸುಯೋಗ ಅವರಿಗೆ ಸಿಕ್ಕಿತು. ತಾತ್ಯಾ ಸಾಹೇಬ ನೂಲ್ಕರ್ ನಾನಾ ಸಾಹೇಬರಿಗೆ ಗೆಳೆಯರಾಗಿದ್ದರು. ಒಮ್ಮೆ ನಾನಾ ಅವರು ಶಿರಡಿಗೆ ಹೋಗಲು ಅವರನ್ನು ಹೊರಡಿಸಿದಾಗ 2 ಷರತ್ತುಗಳ ಮೇಲೆ ಅಲ್ಲಿಗೆ ಬರುತ್ತೇನೆ ಎಂದರು. ಬ್ರಾಹ್ಮಣ ಅಡುಗೆಯವನು ಬೇಕು ಹಾಗೂ ಬಾಬಾ ಅವರಿಗೆ ಅರ್ಪಿಸಲು ಕಿತ್ತಲೆ ಹಣ್ಣುಗಳು, ಇವೇ ಆ ಷರತ್ತುಗಳಾಗಿದ್ದವು. ಇವೆರಡೂ ಈಡೇರಿದವು. ಆಗ ನಿಧಾನವಾಗಿ ಬಾಬಾ ಅವರ ಮಹಿಮೆಯ ಬಗ್ಗೆ ಅವರಿಗೆ ಅರ್ಥವಾಯಿತು. ತಾತ್ಯಾ ಅವರು ಬಾಬಾ ಅವರ ಆಪ್ತರಲ್ಲೊಬ್ಬರಾದರು. ಅಂತ್ಯಕಾಲದಲ್ಲಿ ಬಾಬಾ ಅವರನ್ನು ಆಶೀರ್ವದಿಸಿ ಇವನಿಗೆ ಇನ್ನು ಪುನರ್ಜನ್ಮವಿಲ್ಲ ಎಂದರು. ಇದೇ ರೀತಿ ಮೇಘಾನಿಗೂ ಅಂತ್ಯಕಾಲದಲ್ಲಿ ಬಾಬಾ ಆಶೀರ್ವದಿಸಿ ಸದ್ಗತಿ ನೀಡಿದರು. ಮೇಘ ಮೃತರಾದಾಗ ಬಾಬಾ ಸಾಮಾನ್ಯರಂತೆ ದುಃಖಿಸಿ ಕಣ್ಣೀರು ಹಾಕಿದರು. ಬಾಬಾ ಅವರ ಮಹಾಸಮಾಧಿಯ ಮೊದಲು ಒಂದು ಘಟನೆ ನಡೆಯಿತು. ಕೆಲವು ಜನರು ಹುಲಿಯೊಂದನ್ನು ಸರಪಳಿಯಿಂದ ಕಟ್ಟಿ ಗಾಡಿಯಲ್ಲಿ ಹಾಕಿ ಶಿರಡಿಗೆ ಎಳೆತಂದರು. ಅದನ್ನು ಪ್ರದರ್ಶಿಸಿ ಬಂದ ಹಣದಿಂದ ತಮ್ಮ ಜೀವನ ನಡೆಸುತ್ತಿದ್ದರು. ಆ ಹುಲಿ ರೋಗದಿಂದ ನರಳುತ್ತಿದ್ದು ಔಷಧದಿಂದಲೂ ಅದು ಗುಣವಾಗಲಿಲ್ಲ. ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವರು ಶಿರಡಿಗೆ ಬಂದರು. ಮಸೀದಿಯೊಳಗೆ ಕಾಲಿಡುತ್ತಲೇ ಅದು ತನ್ನ ಬಾಲವನ್ನು ಅಲ್ಲಾಡಿಸಿ 3 ಸಲ ನೆಲಕ್ಕೆ ಹೊಡೆದು ತನ್ನ ಪ್ರಾಣವನ್ನು ಬಿಟ್ಟಿತು. ಈ ಹುಲಿಯೇ ಧನ್ಯ. ಅದಾದ 7 ದಿನಗಳ ನಂತರ ಬಾಬಾ ದೇಹತ್ಯಾಗ ಮಾಡಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 31ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.